ಹಣ 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 ಯಾರೂ ಕೂಡ ಹಣ ಬೇಡ ಅಂತ ಹೇಳೋದೇ ಇಲ್ಲ. ಆದರೆ ಹಣದ ವಿಚಾರದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ಅಂತಹ 9 ತಪ್ಪುಗಳನ್ನು ನಾನಿವತ್ತು ನಿಮಗೆ ಹೇಳ್ತೀನಿ. ಈ ತಪ್ಪುಗಳನ್ನು ನೀವು ಈಗಿನಿಂದನೇ ನಿಲ್ಲಿಸಿದ್ರೆ ನೀವು ಕೂಡ ಹಣವಂತರಾಗೋದಕ್ಕೆ ಸಾಧ್ಯ. ಹಾಗಾಗಿ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಹಣ ಅಂದರೆ ಎಲ್ರಿಗೂ ಮುಖ್ಯ. ಹಣ ಅಂದರೆ ಎಲ್ರಿಗೂ ಇಷ್ಟ. ಹಣ ಇಲ್ಲದೆ ಇರುವಂಥ ಪ್ರಪಂಚವನ್ನು ಊಹಿಸೋದು ಕೂಡ ಕಷ್ಟ. ಆದರೆ ಹಣದ ವಿಚಾರದಲ್ಲಿ ಬ್ಯಾಲೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ತಪ್ಪಿದ್ರಿ ಅಂತ ಹೇಳಿದ್ರೆ ಇದ್ದು ಬದ್ದ ಹಣವನ್ನೆಲ್ಲ ನೀವು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ಸಾಮಾನ್ಯವಾಗಿ ಬಹುತೇಕರು ಹಣಕಾಸಿನ ವಿಚಾರದಲ್ಲಿ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಿರ್ತಾರೆ. ಆ ತಪ್ಪುಗಳನ್ನು ನಿಲ್ಲಿಸಿದ್ರೆ ಪ್ರತಿಯೊಬ್ಬರು ಕೂಡ ಹಣವಂತರಾಗೋದಕ್ಕೆ ಸಾಧ್ಯ. ಅಂತಹ 9 ತಪ್ಪುಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ನೋಡಿ. ಆ ತಪ್ಪುಗಳಿಂದ ನೀವು ದೂರ ಇದ್ದರೆ ಖಂಡಿತವಾಗ್ಲೂ ಹಣವಂತರಾಗೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಆ ತಪ್ಪುಗಳು ಯಾವುದು? ಮೊದಲನೇದು, ಆದಾಯ ಹೆಚ್ಚಿಸೋ ಬದಲು ಖರ್ಚು ಕಡಿಮೆ ಮಾಡೋದು. ಬಹಳಷ್ಟು ಜನ ಹೇಳ್ತಾರೆ ಹಣ ಉಳಿಸಬೇಕು ಅಂತ. ಖಂಡಿತವಾಗ್ಲೂ ಹೌದು. ಹಣ ಉಳಿಸಿದ್ರೆ ಮಾತ್ರ ನೀವು ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಅಂತ. ಹಾಗಿದ್ರೆ ಹಣ ಉಳಿಸೋದು ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳೋದೇನು ಗೊತ್ತಾ? ಖರ್ಚು ಕಡಿಮೆ ಮಾಡಿ ಅಂತ. ಹೌದು, ಖರ್ಚು ಕಡಿಮೆ ಮಾಡಿದ್ರೆ ಹಣ ಉಳಿತಾಯ ಆಗುತ್ತೆ, ನಿಜ. ಬಟ್ ಹಾಗೇನೆ ತಪ್ಪು ಕೂಡ. ಯಾಕೆ ತಪ್ಪು ಅಂತ ಹೇಳಿದ್ರೆ, ನೀವು ಖರ್ಚು ಕಡಿಮೆ ಮಾಡೋದಕ್ಕೆ ನಿಂತರೆ ಎಲ್ಲಿವರೆಗೆ ಖರ್ಚನ್ನು ಕಡಿಮೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಬೇಕಾಗತ್ತೆ. ಊಟ ತಿಂಡಿ ಖರ್ಚು ಕಡಿಮೆ ಮಾಡೋದಕ್ಕಾಗತ್ತಾ? ಆಗಲ್ಲ. ನೀವು ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಕಟ್ಟದೇ ಇರೋಕ್ಕಾಗತ್ತಾ? ಆಗಲ್ಲ. ಅದೇ ಥರ ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಈ ಥರದ ಖರ್ಚು ವೆಚ್ಚಗಳನ್ನು ನೀವು ಕಟ್ಟಲೇಬೇಕಾಗತ್ತೆ. ಸೊ ಇದನ್ನು ನೀವು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ನಿಂತರೆ ಅದು ಲಿಮಿಟೆಡ್ ಆಗಿಬಿಡುತ್ತೆ. ಆದರೆ ನೀವು ಆದಾಯ ಅಂತ ಹೇಳಿ ಬಂದಾಗ ನೀವು ಆದಾಯವನ್ನು ಎಷ್ಟು ಬೇಕಾದರೂ ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಅದು ಅನ್ಲಿಮಿಟೆಡ್ ಅಂತೇಳಿ ಹೇಳ್ತೀವಿ ನಾವು. ನೋಡಿ, ಆದಾಯ ಅಂತ ಹೇಳಿ ಬಂದಾಗ 7 ಮೂಲಗಳಿಂದ ನೀವು ಆದಾಯ ಗಳಿಸೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ 7R ಥಿಯರಿ ಅಂತ ಇದೆ. ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. CS ಸುಧೀರ್ ಅವರು, ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು ಮತ್ತು CEO, ಅವ್ರ ಜೊತೆಗೆ ನಾನು ಡೀಟೇಲ್ ಆಗಿ ಒಂದು ಇಂಟರ್ವ್ಯೂ ಮಾಡಿದ್ದೀನಿ 7R ಥಿಯರಿ ಬಗ್ಗೆ. ಅದನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ 7 ಮೂಲ ಅಲ್ಲ ಅಂತಾದರೂ ಕೂಡ 5 ಮೂಲಗಳಿಂದಾದರೂ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ನೋಡಿ, ಆದಾಯ ಅಂತ ಹೇಳಿ ಬಂದಾಗ ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ನೀವು ಖರ್ಚು ಕಡಿಮೆ ಮಾಡೋದಕ್ಕೆ ಹೆಚ್ಚಾಗಿ ಇನ್ಕಮ್ ಹೇಗೆ ಜಾಸ್ತಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಸೊ ಈ ತಪ್ಪನ್ನ ಯಾವ ಕಾರಣಕ್ಕೂ ಕೂಡ ಮಾಡೋದಿಕ್ಕೆ ಹೋಗಬೇಡಿ. ಎರಡನೇದು, ಸಮಯಕ್ಕೆ ಮೌಲ್ಯ ಕೊಡದೇ ಇರೋದು. ನೋಡಿ, ಟೈಮ್ ಅಂತ ಹೇಳಿದ್ರೆ ಅದು ಪ್ರೀಶಿಯಸ್ ಥಿಂಗ್. ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ, ಯಾಕೆ ಟೈಮ್ ಸ್ಪೆಂಡ್ ಮಾಡ್ತೀರಿ, ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂತ ಹೇಳುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಒಂದೊಂದು ನಿಮಿಷವೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾವ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಅದರದ್ದೇ ಆದಂಥ ಬೆಲೆ ಇದೆ, ಅದನ್ನು ಕಳ್ಕೊಳ್ಬೇಡಿ. ಫಾರ್ ಎಕ್ಸಾಂಪಲ್, ಹೇಗೆ ನೀವು ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ, 100 ರೂಪಾಯಿ ಉಳಿಸೋದಕ್ಕೋಸ್ಕರ ಇಡೀ ದಿನ ವೇಸ್ಟ್ ಮಾಡಿಬಿಡ್ತೀರಿ. ಹೇಗೆ? ಫಾರ್ ಎಕ್ಸಾಂಪಲ್, ಒಂದು ತರಕಾರಿ ಪರ್ಚೇಸ್ ಮಾಡಬೇಕು ಅಂತ ಇರ್ತೀರಿ. ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ನೀವು ಬುಕ್ ಮಾಡ್ಬೋದು, ಅಥವಾ ಹತ್ತಿರದ ಅಂಗಡಿಗೆ ಹೋಗ್ಬಿಟ್ಟು ನೀವು ತರ್ಬೋದು. ಆದರೆ ನಿಮಗನ್ಸುತ್ತೆ ನಾನು ಪೇಟೆಗೆ ಹೋದರೆ ನನಗೆ 100 ರೂಪಾಯಿ ಕಡಿಮೆ ಆಗುತ್ತೆ ಇಷ್ಟು ತರಕಾರಿಗಳನ್ನು ತರೋದಕ್ಕೆ ಅಂತ ಹೇಳ್ಬಿಟ್ಟು ಪೇಟೆಗೆ ಹೋಗಿ ಅಥವಾ ಮಾರ್ಕೆಟ್ಗೆ ಹೋಗಿ ಇಡೀ ದಿನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀರಿ. ಆಮೇಲೆ ನಿಮಗನ್ಸುತ್ತೆ ನಾನು 100 ರೂಪಾಯಿ ಉಳಿಸಿದ್ದೀನಿ ಅಂತ. ನಿಜನಾ? ನಿಜವಾಗ್ಲೂ ನೀವು 100 ರೂಪಾಯಿ ಉಳಿಸಿದಂಗೆ ಆಗುತ್ತಾ? ಇಡೀ ದಿನ ವೇಸ್ಟ್ ಆಗಿಲ್ವಾ? ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಹಾಗಾಗಿ ನೀವು ಸಣ್ಣ ಮೊತ್ತದ ಹಣವನ್ನು ಉಪಯೋಗಿಸೋದಕ್ಕೆ ಇಡೀ ದಿನದ ಸಮಯವನ್ನು, ಪ್ರೀಶಿಯಸ್ ಟೈಮನ್ನು ವೇಸ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ನೀವು ಎಲ್ಲಿದ್ದೀರೋ ಅಲ್ಲೇ ಇರಬೇಕಾಗತ್ತೆ. ನೀವು ಜಾಸ್ತಿ ಹಣ ಗಳಿಸೋದಕ್ಕೂ ಸಾಧ್ಯ ಇಲ್ಲ, ಉಳಿಸೋದಕ್ಕೂ ಸಾಧ್ಯ ಇಲ್ಲ. ಹುಷಾರಾಗಿರಿ. ಈ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ಮೂರನೇದು, ಹೂಡಿಕೆಯಲ್ಲಿ ರಿಸ್ಕ್ ತಗೊಳ್ಳದೇ ಇರೋದು. ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತೀರಿ ಅಥವಾ ಮಾಡ್ತಾನೂ ಇರ್ತೀರಿ. ನಿಮ್ಮ ವಯಸ್ಸು ಸುಮಾರು 20ರ ಆಸುಪಾಸಿನಲ್ಲಿದೆ ಅಂತ ಹೇಳಿದಾಗ ರಿಸ್ಕ್ ಯಾಕೆ ತಗೊಳ್ಬೇಕು ಅಂತ ಹೇಳುವಂಥದ್ದು ಕೂಡ ನಿಮಗಿರುತ್ತೆ. ಯಾಕೆ ನಾವು ಕಷ್ಟಪಡಬೇಕು ಅಂತ. ಅಪ್ಪ ಅಮ್ಮ ಕೂಡ ಜಾಸ್ತಿ ರಿಸ್ಕ್ ತಗೋಬೇಡ ಅಂತ ಹೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಫಿಕ್ಸೆಡ್ ಡೆಪಾಸಿಟಲ್ಲಿ ಹಣ ಹಾಕುವಂಥ ಕೆಲಸ ಮಾಡ್ತೀರಿ. ಎಸ್, ಯಾಕೆಂದರೆ ಅದು ಸೇಫ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಅಥವಾ ಇನ್ನೊಂದು ಸ್ವಲ್ಪ ರಿಸ್ಕು ಇಲ್ಲದೇ ಇರುವಂಥದ್ದು ಅಂತ ಹೇಳಿದ್ರೆ PPF ಅಥವಾ ಗೋಲ್ಡಲ್ಲೋ ಹಾಕ್ಬಿಡ್ತೀರಿ. ಆಮೇಲೆ ಇನ್ನೊಂದು ಯೋಚನೆ ಇರುತ್ತೆ ನಿಮಗೇನು ಅಂತ ಹೇಳಿದ್ರೆ, ಹಿಂದಿನವರು ಇದರಲ್ಲೇ ಮಾಡ್ತಾ ಬಂದಿದ್ದಾರಲ್ಲ ಇನ್ವೆಸ್ಟು, ನಾನು ಹಂಗೆ ಮಾಡ್ತೀನಿ ಅಂತೇಳಿ.
ಆದರೆ ನೀವು ಮಾಡುವಂಥ ತಪ್ಪೇನು ಗೊತ್ತಾ, ನಿಮ್ಮ ಆ ವಯಸ್ಸಿನಲ್ಲಿ ನೀವು ರಿಸ್ಕ್ ತಗೊಳ್ಬೇಕು, ಬಟ್ ನೀವು ತಗೊಳ್ಳಲ್ಲ. ಅದು ನೀವು ಮಾಡುವಂಥ ತಪ್ಪು. ಯಾಕೆ ರಿಸ್ಕ್ ತಗೋಬೇಕು ಅಂತ ಹೇಳಿದ್ರೆ, ನಿಮಗೆ ಏನೇ ಅನಾಹುತ ಆದರೂ ಕೂಡ ಅದರಿಂದ ಹೊರ ಬರುವಂಥ ಕೆಪಾಸಿಟಿ, ಸಾಮರ್ಥ್ಯ, ಹಾಗೆಯೇ ಟೈಮ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದೇ ಯೋಚನೆ ಮಾಡಿ, 45, 50 ಅಥವಾ 60 ವಯಸ್ಸಾಯಿತು ಅಂತ ಹೇಳಿದ್ರೆ ನೀವು ರಿಸ್ಕ್ ತಗೊಳ್ಳಿಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು, ಈಕ್ವಿಟೀಸಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ಯಾಕಂದರೆ ನೀವು ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಿರ್ತೀರಿ, ಮಕ್ಕಳ ಎಜುಕೇಷನ್ಗೋ, ಮದುವೆಗೋ, ಹೋಮ್ ಲೋನು, ಅದು ಇದು ಅಂತ ಹೇಳಿ. ಆ ಟೈಮಲ್ಲಿ ಏನಾದರೂ ಸ್ಟಾಕಲ್ಲೋ ಈಕ್ವಿಟೀಸಲ್ಲೋ ಮಾಡಿದಾಗ ಇನ್ವೆಸ್ಟು, ಏನಾದರೂ ಅದು ಬಿತ್ತು ಅಂತ ಹೇಳಿದಾಗ ಮತ್ತೆ ಅದರಿಂದ ಮೇಲೆ ಬರೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ಬೋದು. ಅದೇ ನಿಮ್ಮ ಏಜ್, ಯಂಗ್ ಏಜು 20ರ ಆಸುಪಾಸು, 30ರೊಳಗಡೆ ಇದ್ದೀರಿ ಅಂತ ಹೇಳಿದಾಗ ಧೈರ್ಯವಾಗಿ ನೀವು ರಿಸ್ಕ್ ತಗೋಬೋದು. ಯಾಕಂದರೆ ಒಂದು ವೇಳೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದು ಬಿತ್ತು ಅಂತ ಹೇಳಿದ್ರು ಕೂಡ ಮತ್ತೆ ಮೇಲೆ ಬರುವ ತನಕ ಕಾಯುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ, ಹಾಗೆಯೇ ಟೈಮ್ ಕೂಡ ನಿಮ್ಮಲ್ಲಿ ಇರುತ್ತೆ. ಅಂದರೆ ರಿಸ್ಕ್ ತಗೊಳ್ಬೇಕು ಅಂತ ಹೇಳಿದ್ರೆ ಏಕಾಏಕಿ ಹೋಗ್ಬಿಟ್ಟು ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಎಲ್ಲೊಂದು ಕಡೆ ಹಣ ಹಾಕೋದಲ್ಲ. ಹುಷಾರಾಗಿರಬೇಕು. ಸ್ಟಾಕ್ಸು ಅಥವಾ ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು. ಟೈಮ್ ಇದೆ, ಸಾಮರ್ಥ್ಯ ಇದೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿಬಿಡೋದಲ್ಲ. ನಿಮಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಗೊತ್ತಾಗಬೇಕು, ತಿಳ್ಕೊಳ್ಬೇಕು, ನೀವೇ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಕೋರ್ಸೇ ಇದೆ. ಅದನ್ನು ನೀವು ನೋಡಿದ್ರೆ ಅದರಲ್ಲಿ ಪರಿಣಿತರಾಗ್ತೀರಾ. ಯಾವ ಥರ ಒಂದು ಕಂಪನಿನ ಸಿಲೆಕ್ಟ್ ಮಾಡಬೇಕು, ಯಾವ ಸ್ಟಾಕ್ಸ್ ಬೆಸ್ಟು, ಇದೆಲ್ಲವನ್ನು ಡಿಸೈಡ್ ಮಾಡಿ ನೀವು ಇನ್ವೆಸ್ಟ್ ಮಾಡೋದಕ್ಕಾಗತ್ತೆ. ಹಾಗಾಗಿ ನೀವು ರಿಸ್ಕ್ ತಗೊಳ್ಳುವಂಥ ಸಮಯದಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಣದ ವಿಷಯದಲ್ಲಿ ಈ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ಇನ್ನು ನಾನು ಹೇಳ್ತಾ ಇರುವಂಥ ಹಣಕಾಸಿನ ವಿಚಾರದ 4ನೇ ತಪ್ಪು, ತಡವಾಗಿ ಹೂಡಿಕೆ ಮಾಡೋದು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಆಗತಾನೆ ಕೆಲಸಕ್ಕೆ ಸೇರಿದವರನ್ನ ಕೇಳಿ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಅಂತ ಹೇಳ್ತಾರೆ. ಯಾಕೆ ನೀವು ಇನ್ನೂ ಹೂಡಿಕೆ ಮಾಡಿಲ್ಲ ಅಂತ ಕೇಳಿದ್ರೆ, ಇನ್ನೂ ನಮಗೆ ಹೂಡಿಕೆ ಮಾಡೋ ಟೈಮ್ ಬಂದಿಲ್ಲ, ಈಗ ತಾನೇ ಕೆಲಸಕ್ಕೆ ಜಾಯ್ನ್ ಆಗಿದ್ದೀವಿ, ಈಗ ತಾನೇ ನಾವು ದುಡ್ಡು ನೋಡ್ತಾ ಇದ್ದೀರಿ, ಸಂಪಾದನೆ ಪ್ರಾರಂಭ ಆಗಿದೆ, ಇಂಥ ಸಂದರ್ಭದಲ್ಲಿ ಹೂಡಿಕೆನ ಎಂಜಾಯ್ ಮಾಡಬೇಕು. ನಾನು ಒಳ್ಳೆ ಫೋನ್ ತಗೊಳ್ಬೇಕು, ಒಳ್ಳೆ ಬೈಕ್ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ವೆಕೇಶನ್ ಹೋಗಬೇಕು, ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿಯಲ್ಲಿ ತೊಡಗಿಕೊಳ್ಬೇಕು ಅಂತಾನೆ ಹೇಳ್ತಾರೆ. ಸೊ ಅದಕ್ಕೆ ಟೈಮ್ ಇದೆ, ಆವಾಗ ಹೂಡಿಕೆ ಮಾಡ್ತೀವಿ ಅಂತ. ಇದು ಬಹಳ ದೊಡ್ಡ ತಪ್ಪು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವತ್ತೂ ಕೂಡ ನೀವು ಕಾಯಬಾರ್ದು. ಯಾವಾಗ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕಾಗುತ್ತೋ, ಎಷ್ಟು ಬೇಗ ನಿಮಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಾಗುತ್ತೋ ಅಷ್ಟು ಬೇಗ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದು ಬಿಟ್ಟು ನನ್ನ ಎಂಜಾಯ್ಮೆಂಟು, ಕಾರು, ಬೈಕು, ವೆಕೇಶನ್ ಎಲ್ಲ ಮುಗಿದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಡ್ತೀನಿ ಅಂತ ಹೇಳಿದ್ರೆ ಆಗ ನಿಮ್ಮ ಕೈಯಲ್ಲಿ ಹಣ ಇರುತ್ತೋ ಇಲ್ವೋ ಅಂತ ಹೇಳೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಬೇಗ ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಜಾಸ್ತಿ ಹಣ ನಿಮ್ಮ ಕೈಗೆ ಬರುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಹೂಡಿಕೆಯ ವಿಚಾರದಲ್ಲಿ ಶಿಸ್ತು ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ನೀವು ಸರಿಯಾದ ಏಜ್ನಲ್ಲಿ, ಸರಿಯಾದ ಟೈಮಲ್ಲಿ, ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ 10 ವರ್ಷಗಳ ಅಂತರದಲ್ಲಿ ನಿಮ್ಮ ಹಣ ಡಬಲ್ ಆಗ್ತಾ ಹೋಗೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ 20ನೇ ವರ್ಷದಲ್ಲಿ ಹೂಡಿಕೆಯನ್ನು ಪ್ರಾರಂಭಿಸಿದ್ರಿ, 30 ವರ್ಷದವರೆಗೆ ನಿರಂತರವಾಗಿ ಶಿಸ್ತುಬದ್ಧವಾಗಿ ಹೂಡಿಕೆಯನ್ನು ಮಾಡ್ತಾ ಬಂದಿದ್ದೀರಿ. ಅದೇ ರೀತಿ ನಿಮ್ಮ ಹೂಡಿಕೆಯನ್ನು ಶಿಸ್ತುಬದ್ಧವಾಗಿ 30ನೇ ವರ್ಷದಿಂದ 40ನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ 20ರಿಂದ 30ಕ್ಕೆ ಎಷ್ಟು ಹಣ ಸಂಪಾದನೆ ಮಾಡಿರ್ತೀರಲ್ಲ ಅದು 40ನೇ ವರ್ಷಕ್ಕಾಗುವಾಗ ಡಬಲ್ ಆಗುತ್ತೆ. ಅದೇ ರೀತಿ 50ನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ಆ ಡಬಲ್ ಇದ್ದಿದ್ದು 4 ಪಟ್ಟು ಹೆಚ್ಚಾಗುತ್ತೆ. ಸೊ ಇದು ಇನ್ವೆಸ್ಟ್ಮೆಂಟಿಗೆ ಇರುವಂಥ ಒಂದು ಪವರ್ ಅಂತಾನೆ ನಾವು ಹೇಳ್ಬೋದು. ಬಟ್ ನೀವು ಸರಿಯಾದಂಥ ಶಿಸ್ತುಬದ್ಧವಾದ ರೀತಿಯಲ್ಲಿ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ತಡ ಮಾಡೋದಲ್ಲ, ಇವತ್ತಿನಿಂದನೇ ಹೂಡಿಕೆಯನ್ನು ಪ್ರಾರಂಭಿಸಿ, ಇವತ್ತಿನಿಂದನೇ ಲೆಕ್ಕ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನೀವು ಹಣವಂತರಾಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ತಡ ಮಾಡಿ ಹೂಡಿಕೆ ಮಾಡುವಂಥ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಕ್ಕೆ ಹೋಗ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ನಾನು ಹೇಳ್ತಾ ಇರುವಂಥ 5ನೇ ತಪ್ಪು, ಆಸ್ತಿ ಹೊಂದದೇ ಇರೋದು. ನೀವು ನಿಮ್ಮ ಟೈಮನ್ನು ಬಾಡಿಗೆ ಕೊಡ್ತೀರಿ, ಆದರೆ ಆಸ್ತಿಯನ್ನು ಹೊಂದಿಲ್ಲ. ಇದು ಬಹುತೇಕರು ಮಾಡುವಂಥ ತಪ್ಪು. ಇಲ್ಲಿ ಬಾಡಿಗೆಗೆ ನಿಮ್ಮ ಟೈಮ್ ಕೊಡ್ತೀರಿ ಅಂತ ಹೇಳಿದ್ರೆ ಬೇರೆ ಏನು ಅರ್ಥ ಅಲ್ಲ. ಟೆಕ್ನಿಕಲಿ ಹೇಳಬೇಕು ಅಂತ ಹೇಳಿದ್ರೆ ನೀವೆಲ್ಲ ಕೆಲಸ ಮಾಡ್ತಾ ಇರ್ತೀರಿ, ಆ ಕೆಲಸಕ್ಕೆ ನಿಮಗೆ ಸಂಬಳ ಅಂತ ಬರುತ್ತೆ, ಅದು ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಬರ್ತಾ ಇರ್ಬೋದು. ನೀವು ನಿಮ್ಮ ಸಮಯವನ್ನು ಅಲ್ಲಿ ಸ್ಪೆಂಡ್ ಮಾಡದೇ ಇದ್ರೂ ಕೂಡ, ನೀವು ಅಲ್ಲಿ ಇಲ್ಲದೇ ಇದ್ರೂ ಕೂಡ ನಿಮಗೆ ನಿರಂತರವಾಗಿ ಹಣ ಬರುವಂತಿರಬೇಕು. ಇದು ಹೇಗಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಸ್ತಿ ಇರಬೇಕು. ಆಸ್ತಿ ಅಂತ ಹೇಳಿದ್ರೆ ಅದರಿಂದ ನಿಮಗೆ ರೆಗ್ಯುಲರ್ ಆಗಿ ಹಣ ಬರುವಂತಿರಬೇಕು. ಅಂದರೆ ನೀವು ಟೈಮನ್ನು ಸ್ಪೆಂಡ್ ಮಾಡದೇ ಇದ್ರೂ ಕೂಡ, ಅಥವಾ ನೀವು ಅಲ್ಲಿ ಇಲ್ಲದೇ ಇದ್ರೂ ಕೂಡ ನಿರಂತರವಾಗಿ ನಿಮಗೆ ಹಣ ಬರುವಂತೆ ಇದ್ದರೆ ಮಾತ್ರ ಅದನ್ನು ಆಸ್ತಿ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಮನೆ ಇರುತ್ತೆ, ನೀವು ಬಾಡಿಗೆ ಕೊಡ್ತೀರಿ. ಸೊ ಬಾಡಿಗೆ ಅಂತ ಹೇಳಿದಾಗ ಪ್ರತಿ ತಿಂಗಳು ನೀವು ಫಿಕ್ಸ್ ಮಾಡಿದಂಥ ಡೇಟಿಗೆ ನಿಮಗೆ ಬಾಡಿಗೆ ಬಂದು ಬೀಳ್ತಾನೆ ಇರುತ್ತೆ, ಬಾಡಿಗೆ ಬರ್ತಾನೆ ಇರುತ್ತೆ. ಇದರಿಂದ ನಿಮ್ಮ ಸಂಪತ್ತು ಜಾಸ್ತಿ ಆಗೋದಕ್ಕೆ ಸಾಧ್ಯ ಇದೆ. ಅದೇ ಥರ ತುಂಬ ಜನ ಹೇಳ್ಬೋದು, ನನ್ನ ಹತ್ರ ಬಾಡಿಗೆ ಕೊಡೋದಕ್ಕೆ ಮನೆಯೇ ಇಲ್ಲ ಅಂತ. ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ, ನೀವು ಬೇರೆ ಆಪ್ಷನ್ ಹುಡುಕ್ಬೋದು, ಸ್ಟಾಕಲ್ಲಿ ಹಾಕ್ಬೋದು. ನೀವು ಹೂಡಿಕೆ ಮಾಡಿದಂಥ
ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ. ಆ ಮೂಲಕ ನಿಮ್ಮ ಸಂಪತ್ತು ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಸಂಪತ್ತನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಆಸ್ತಿ ಬೇಕು ಅನ್ನೋ ಕಾರಣಕ್ಕೆ ನೀವು ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರಿ, ಇನ್ನೊಂದು ಕಡೆ ಬಿಸ್ನೆಸ್ ಅದರಷ್ಟಕ್ಕೆ ಸಾಕ್ತಾ ಇತ್ತು ಅಂತ ಹೇಳಿದ್ರೆ ಅದರಿಂದನೂ ನಿಮಗೆ ಇನ್ಕಮ್ ಬರುತ್ತೆ. ಆ ಮೂಲಕ ಸಂಪತ್ತು ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ. ಅದನ್ನು ನೀವು ನೆನಪಿಟ್ಕೊಳ್ಳಿ. ಹಾಗಂತ ಈಗಲೇ ಸ್ಟಾರ್ಟ್ ಮಾಡಿ ಅಂತ ಅಲ್ಲ, ಯೋಚನೆ ಮಾಡಿ ನೀವು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು. ಇನ್ನು ಬಹಳಷ್ಟು ಜನ ಮಾಡೋ ಇನ್ನೊಂದು ತಪ್ಪೇನು ಗೊತ್ತಾ, ನಿಮ್ಮ ಹತ್ರ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರೆ ನನ್ನ ಹತ್ರ ಆ ಕಾರ್ ಇದೆ, ಈ ಕಾರ್ ಇದೆ, ಈ ಬೈಕ್ ಇದೆ, ಆ ಬೈಕ್ ಇದೆ, ಈ ಫೋನ್ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾವ ಕಾರಣಕ್ಕೂ ಕೂಡ ಆಸ್ತಿ ಅಲ್ಲ. ಹುಷಾರಾಗಿರಿ. ಯಾಕೆ ಅಂತ ಹೇಳಿದ್ರೆ, ನೀವೊಂದು ಕಾರನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿದ ತಕ್ಷಣನೇ ಅದು 30% ಹಣವನ್ನು ನೀವು ಕಳ್ಕೊಂಡಂಗೆ. ಯಾಕಂದ್ರೆ ಡಿಪ್ರಿಸಿಯೇಷನ್ ಆಗುತ್ತೆ. ನೀವು 10 ಲಕ್ಷದ ಕಾರನ್ನು ಇವತ್ತು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಾಳೆ ನೀವು ಅದನ್ನು ಸೇಲ್ ಮಾಡಬೇಕು ಅಂತ ಹೊರಟ್ರೆ ಡೆಫಿನೆಟ್ಲಿ ನಿಮ್ಮನ್ನ 7 ಲಕ್ಷಕ್ಕೆ ಅದನ್ನ ಕೇಳ್ತಾರೆ. ಹಾಗಾಗಿ ಕಾರ್ ಅನ್ನೋದು ಅಸೆಟ್ ಅಲ್ಲ. ಎರಡನೇದಾಗಿ ನೀವು ತಿಳ್ಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಕೇವಲ ನಿಮ್ಮ ಟೈಮನ್ನು ಬಾಡಿಗೆಗೆ ಕೊಟ್ರಿ ಅಂತಾದ್ರೆ ಅಥವಾ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಿದ್ರಿ ಅಂತಾದ್ರೆ ನಿಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಹಾಗಾಗಿ ಈ ತಪ್ಪನ್ನ ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. 6ನೇದು ಮಾರುಕಟ್ಟೆ ಟೈಮ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದು. ಬಹುತೇಕರು ಮಾಡುವಂಥ ತಪ್ಪಿದು. ಮಾರ್ಕೆಟಲ್ಲಿ ಅಥವಾ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಹಣ ಹಾಕ್ತೀರಿ ಅಂತ ಕೇಳಿದ್ರೆ ಮಾರ್ಕೆಟ್ ಬೀಳಲಿ, ಸ್ಟಾಕ್ ಪ್ರೈಸ್ ಕಡಿಮೆ ಆಗಲಿ, ಆವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತೇಳಿ. ಅಂದರೆ ಸ್ಟಾಕ್ ಪ್ರೈಸ್ ಬೀಳೋದಕ್ಕೆ ಅವ್ರು ಕಾಯ್ತಾ ಇರ್ತಾರಷ್ಟೇ ಹೊರತು ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಬಟ್ ಇಲ್ಲಿ ಮಾಡೋ ತಪ್ಪೇನು ಗೊತ್ತಾ, ಯಾವಾಗ ಮಾರ್ಕೆಟ್ ಬೀಳುತ್ತೆ, ಯಾವಾಗ ಮೇಲೆ ಹೋಗುತ್ತೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ನಿಯಮ ಅಂತೇಳಿ ನೋಡಿದ್ರೆ ಅಥವಾ ಹೇಗೆ ದುಡ್ಡು ಮಾಡಬೇಕು ಅಂತ ಕೇಳಿದ್ರೆ ಕಡಿಮೆ ಪ್ರೈಸ್ ಆದಾಗ ಪರ್ಚೇಸ್ ಮಾಡಬೇಕು, ಜಾಸ್ತಿ ಆದಾಗ ಸೇಲ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಈ ತರದ ತಪ್ಪನ್ನ ಮಾಡೋದಿಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಟೈಮಲ್ಲಿ ಟೈಮ್ ನೋಡ್ಕೊಂಡು ಮಾಡ್ತೀನಿ ಅಂತೇಳಿ ಹೊರಟ್ರೆ ಖಂಡಿತವಾಗ್ಲೂ ಅದು ಮೂರ್ಖತನ ಅಂತೇಳಿ ಅನ್ನಿಸ್ಬಿಡುತ್ತೆ. ಅದ್ರ ಬಗ್ಗೆ ಹುಷಾರಾಗಿರಿ. ಹಾಗೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ ಅಲ್ಲಿ ಅಂತ ಕೇಳಿದ್ರೆ SIP ಹಾಕ್ಬೋದು. ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಇದೆಯಲ್ಲ, ಪ್ರತಿ ತಿಂಗಳು 2,000ನೋ 3,000ನೋ 5,000ನೋ ಹಾಕ್ತಾ ಹೋಗ್ಬೋದು. ನೀವು ಶಿಸ್ತು ಇರಬೇಕು ಅಷ್ಟೇ ಇನ್ವೆಸ್ಟ್ಮೆಂಟ್ ಅಲ್ಲಿ. ಆ ಶಿಸ್ತನ್ನು ನೀವು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ರಿಟರ್ನ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯ. ಅದೇ ನೀವು SIP ಅಲ್ಲಿ ಹಾಕ್ತಾ ಹೋದ್ರಿ ಅಂತ ಇಟ್ಕೊಳ್ಳಿ, 10 ವರ್ಷ 20 ವರ್ಷ ಲಾಂಗ್ ರನ್ ಅಲ್ಲಿ ನಿಮಗೊಂದು ಒಳ್ಳೆ ರಿಟರ್ನ್ಸ್ ಅದರಲ್ಲಿ ಸಿಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥ ಟೈಮಲ್ಲಿ ಟೈಮ್ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಆ ಟೈಮ್ ಖಂಡಿತವಾಗ್ಲೂ ನೀವು ಬರೋದು ಇಲ್ಲ, ಆಮೇಲೆ ನೀವು ಅದರಲ್ಲಿ ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಬಹುತೇಕರು ಮಾಡಿರುವಂಥ ಬಹಳ ದೊಡ್ಡ ತಪ್ಪು 7ನೇದಿದು ಹಲವಾರು ಲೋನ್ಗಳನ್ನು ತಗೊಳ್ಳೋದು. ಲೋನ್ ತಗೊಳ್ಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇವತ್ತಿನ ದಿನ ಲೋನ್ ಅಂತ ಹೇಳುವಂಥದ್ದು ಅನಿವಾರ್ಯನೇ. ಹಣ ಬೇಕು ಅಂತ ಹೇಳಿದಾಗ ಎಲ್ಲೂ ಕೂಡ ಸಿಗೋದಿಲ್ಲ. ಏನೋ ಎಮರ್ಜೆನ್ಸಿ ಇರುತ್ತೆ, ಅಂಥ ಟೈಮಲ್ಲಿ ಲೋನ್ ತಗೊಳ್ಬೇಕಾಗತ್ತೆ. ಅದು ಎಜುಕೇಷನ್ಗೆ ಇರ್ಬೋದು ಅಥವಾ ಬಿಸ್ನೆಸ್ಗೆ ಇರ್ಬೋದು ಅಥವಾ ಮನೆ ಕಟ್ಟೋದಕ್ಕೆ ಇರ್ಬೋದು. ಆದರೆ ಬಹಳಷ್ಟು ಲೋನ್ಗಳನ್ನು ತಗೊಳ್ಳೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅಂತ ಅಲ್ಲಿ ತಗೊಳ್ಳೋದು, ಈ ಬ್ಯಾಂಕಲ್ಲಿ ಕೊಡ್ತಾರೆ ಅಂತ ಹೇಳಿ ಇಲ್ಲೂ ತಗೊಳ್ಳೋದು. ಆ್ಯಪಲ್ಲಿ ಬೇರೆ ಶುರುವಾಗಿದೆಯಲ್ಲ ಲೋನ್ ಸಿಗೋದು. ಸೊ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲಿ ಏನೇ ಇರಲಿ ನೋಡೋದೇ ಇಲ್ಲ, ಲೋನ್ ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ಲೋನ್ ತಗೊಳ್ಳೋದು. ಈ ತರಹದ ತಪ್ಪುಗಳನ್ನು ಯಾವ ಕಾರಣಕ್ಕೂ ಕೂಡ ಮಾಡೋದಿಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ಲೋನ್ಗಳಿದಾವಲ್ಲ, ಇದು ನಿಮ್ಮ ಹೂಡಿಕೆಯ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಮತ್ತೊಂದು ವಿಷಯ, ನೀವು ಲೋನ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಆಮೇಲೆ ನೀವು ಕಟ್ಟಲೇಬೇಕಾಗುತ್ತೆ. ಯಾಕಂದ್ರೆ ನೀವು ತಗೊಂಡಿದ್ದೀರಿ, ಅದಕ್ಕೆ ಬಡ್ಡಿ ಸೇರಿಸಿ ಕಟ್ಟಬೇಕಾಗತ್ತೆ. ಅದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಆಮೇಲೆ ನೀವು ಹೇಳಬೇಕು ಅಂತ ಹೇಳಿದ್ರೆ, ಈಗ ತುಂಬಾ ಜನ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಬಾಡಿಗೆ ಮನೆಯಿಂದ ನಾವು ಹೊಸ ಮನೆ ತಗೊಳ್ಳೋಣ ಅಂತೇಳಿ ತುಂಬಾ ಲೋನ್ ಮಾಡಿಬಿಡ್ತಾರೆ. ಬಟ್ ಆ ಲೋನ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಸಾಮರ್ಥ್ಯ ಇದೆಯಾ ಅಂತೇಳಿ ನೋಡ್ಕೊಂಡು ಮಾಡಬೇಕು. ಎಷ್ಟು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿ ಇರೋಕ್ಕಾಗುತ್ತೋ ಇರಿ, ಪರವಾಗಿಲ್ಲ, ಅದರಿಂದ ಏನಾಗುತ್ತೆ. ಆದ್ರೆ ನೀವು ಮನೆ ತಗೊಳ್ತೀರಿ ಲೋನ್ ಮಾಡಿ ಅಂತ ಹೇಳಿದಾಗ ನನಗೆ ಕೆಪಾಸಿಟಿ ಇದೆಯಾ, ನಾನು ಕಟ್ಟಬಲ್ಲೆನಾ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನೀವು ಸೋಲ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಈ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಹುತೇಕರು ಮಾಡುವಂಥ ಮತ್ತೊಂದು ತಪ್ಪು, ಬೇರೆಯವರ ಜೊತೆಗೆ ತಮ್ಮನ್ನ ಕಂಪೇರ್ ಮಾಡೋದು. ಇದು ಬಹಳಷ್ಟು ಜನರಿಗೆ ಇರುವಂಥ ವೀಕ್ನೆಸ್ ಅಂತಾನೆ ಹೇಳಬೇಕು. ನಮ್ಮ ಪಕ್ಕದ ಮನೆಯವನು ಕಾರ್ ತಗೊಂಡ, ಇನ್ನೊಬ್ಬ ಮನೆಯವನು ಮನೆ ತಗೊಂಡ, ಇನ್ನೊಬ್ಬನೆಲ್ಲೋ ಜಾಗ ತಗೊಂಡ. ಯಾಕೆ ನೀವು ಅವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಬೇಕು? ಇದರಿಂದಾಗಿ ನಿಮ್ಮ ಹಣ ಜಾಸ್ತಿ ಆಗೋದಿಲ್ಲ ಅಥವಾ ಕಡಿಮೆನೂ ಆಗೋದಿಲ್ಲ, ಬಟ್ ನಿಮ್ಮ ಮಾನಸಿಕ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನೀವೇನು ಗಳಿಸ್ತಿರೋ ಅಥವಾ ನೀವೇನು ಆದಾಯವನ್ನು ಪಡ್ಕೊಳ್ತಿರೋ ಅದರಲ್ಲಿ ಖುಷಿಯಾಗಿರಿ. ಬೇರೆಯವ್ರ ಜೊತೆಗೆ ಯಾಕೆ ನೀವು ಕಂಪೇರ್ ಮಾಡ್ತಾ ಹೋಗಬೇಕು? ಒಂದು ವೇಳೆ ನೀವು ಆ ಥರ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಜಾಸ್ತಿ ಆದಾಯವನ್ನು ಗಳಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ನಿಮಗೆ ತಲೆ ಓಡಲ್ಲ. ನಿಮ್ಮ ತಲೆಯಲ್ಲಿ ಯಾವತ್ತೂ ಕೂಡ ಅವನು ಬೆಳೆದು ಬಿಟ್ಟ, ಅವನು ದುಡ್ಡು ಮಾಡ್ದ, ನಾನು ಮಾಡಿಲ್ಲ ಅಂತ ಹೇಳೋದೇ ಇರುತ್ತೆ ಅಷ್ಟೇ ಹೊರತು ನಾನು ಏನು ಮಾಡ್ಬೋದು ಅಂತ ಹೇಳುವಂಥ ಯೋಚನೆ ನಿಮಗೆ ಬರೋದೇ ಇಲ್ಲ. ಹಾಗಾಗಿ ಬೇರೆಯವರ ಜೊತೆಗೆ ಕಂಪೇರ್ ಮಾಡೋದನ್ನು ಬಿಡಿ. ಅದು ಕೂಡ ಪರ್ಟಿಕ್ಯುಲರ್ ಆಗಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಅವರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಇನ್ನೊಬ್ಬರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಿಮ್ಮ ಆದಾಯನೇ ಬೇರೆ ಇರುತ್ತೆ, ಅವರ ಆದಾಯನೇ ಬೇರೆ ಇರುತ್ತೆ, ಇನ್ನೊಬ್ಬರ ಆದಾಯನೇ ಬೇರೆ ಇರುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಇದನ್ನ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ನೀವು ಕಂಪೇರ್ ಮಾಡೋದನ್ನ ನಿಲ್ಲಿಸಿದ ದಿನವೇ ನಿಮಗೆ ಮನಃಶಾಂತಿ ಸಿಗುತ್ತೆ.
ನೆಮ್ಮದಿ ಸಿಗುತ್ತೆ. ನೆಮ್ಮದಿಯಿಂದ ಜೀವನ ಮಾಡಿ ಯಾವ್ಯಾವ ಥರ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯನೋ ಆ ರೀತಿ ಆದಾಯದ ಮೂಲಗಳನ್ನು ಹುಡುಕಿ ಆ ಮೂಲಕ ನಿಮ್ಮನ್ನು ನೀವು ಹೇಗೆ ಡೆವಲಪ್ ಮಾಡ್ಕೊಳ್ಬೋದು, ನೀವು ಹೇಗೆ ಸಂಪತ್ತನ್ನು ಗಳಿಸ್ಬೋದು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡುವಂಥ ತಪ್ಪನ್ನು ಯಾವ ಕಾರಣಕ್ಕೂ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಜನ ಮಾಡಿರುವಂಥ ಅಥವಾ ಮಾಡ್ತಾ ಇರುವಂಥ ತಪ್ಪು ಅಂತ ಹೇಳಿದ್ರೆ ವಿಪರೀತ ಖರ್ಚು. ನೋಡಿ, ಕೆಲವರಿಗೆ ಕಾಯಿಲೆ ಇರುತ್ತೆ, ಅವರಿಗೆ ಎಷ್ಟು ಹಣ ಸಂಪಾದನೆ ಆಗ್ತಾ ಇರುತ್ತೋ ಅಥವಾ ಎಷ್ಟು ಹಣ ಬರ್ತಾ ಇರುತ್ತೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋದು. ಅದಕ್ಕೆ ನೋಡಿ ಹಿಂದಿನವರು ಹೇಳಿರೋದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ಅದಕ್ಕಿಂತ ಜಾಸ್ತಿ ಚಾಚಿದ್ರೆ ನೀವು ಖಂಡಿತವಾಗ್ಲೂ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ ಅಂತಲೇ ಅರ್ಥ. ತುಂಬ ಜನರಿಗೆ ಇರುವಂಥ ಇನ್ನೊಂದು ಕಾಯಿಲೆ ಏನು ಗೊತ್ತಾ, ತಿಂಗಳಿಗೆ 5-6 ಸಾವಿರ ರೂಪಾಯಿ ಬರುತ್ತೆ, ಅದು 10 ಸಾವಿರನೇ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅವರು 1 ಲಕ್ಷದ ಮೊಬೈಲ್ ತಗೊಳ್ಳೋದು ಯಾಕೆ ಬೇಕು? ಸೊ ಯಾಕೆ ವಿಪರೀತ ಖರ್ಚು ಮಾಡಬೇಕು? 4-5 ಲಕ್ಷ ಸಂಬಳ ಬರ್ತಾ ಇರುತ್ತೆ, 1 ಕೋಟಿ ಮನೆನೋ 10 ಕೋಟಿ ಮನೆನೋ ತಗೊಳ್ಳಿಕ್ಕೆ ಹೋಗೋದು. ಇವೆಲ್ಲವೂ ಕೂಡ ವಿಪರೀತ ಖರ್ಚು ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದರ ಬದಲಾಗಿ ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡಿ, ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಅನಗತ್ಯವಾಗಿ ವಿಪರೀತವಾಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಲೋನ್ ಇರ್ಬೋದು, ನಿಮಗೆ ಲೋನ್ ಕಟ್ಟಲೇಬೇಕಾಗುತ್ತೆ. ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಹೂಡಿಕೆ ಮಾಡಲೇಬೇಕು. ಆಗ ಮಾತ್ರ ಲಾಂಗ್ ರನ್ನಲ್ಲಿ ನಿಮಗೆ ಒಂದು ದೊಡ್ಡ ಅಮೌಂಟ್ ಸಿಗೋದಕ್ಕೆ ಸಾಧ್ಯ, ಸಂಪತ್ತು ಜಾಸ್ತಿ ಆಗೋದಕ್ಕೆ ಸಾಧ್ಯ. ನೋಡಿ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ನೀವು ಖರ್ಚುಗಳಿಗೆ ಹೇಗೆ ಪ್ಲಾನ್ ಮಾಡ್ತಿರಲ್ಲ, ಟಿವಿ ತಗೊಳ್ಬೇಕು, ಫ್ರಿಜ್ ತಗೊಳ್ಬೇಕು, ಇನ್ನೇನೋ ತಗೊಳ್ಬೇಕು ಅಂತ, ಅದೇ ತರ ತಿಂಗಳಿಗೆ ಆದಾಯ ಇಂತಿಷ್ಟು ಬರುತ್ತೆ, ಇದರಲ್ಲಿ ಇಂತಿಷ್ಟನ್ನ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ ಇಡಬೇಕು, ಎತ್ತಿಟ್ಬಿಡ್ಬೇಕು. ಆಗ ಮಾತ್ರ ಈ ತರ ನೀವು ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ವಿಪರೀತ ಖರ್ಚು ಮಾಡುವಂತ ತಪ್ಪನ್ನ ಯಾವ ಕಾರಣಕ್ಕೂ ಕೂಡ ಮಾಡೋದಿಕ್ಕೆ ಹೋಗಬೇಡಿ. ಆದ್ರೆ ಈಗ ನಾನು ಹೇಳಿದ್ದಕ್ಕಿಂತ ಬಹಳ ದೊಡ್ಡ ತಪ್ಪೊಂದನ್ನ ಜನ ಮಾಡ್ತಾ ಇದ್ದಾರೆ. ಅದೇನ್ ಗೊತ್ತಾ? ಹಣದ ಹಿಂದೆ ಓಡೋದು. ಹಣದ ಹಿಂದೆ ಓಡಿದ ತಕ್ಷಣ ಯಾರು ಕೂಡ ಶ್ರೀಮಂತರಾಗೋದಿಲ್ಲ. ಹಣ ಓಡ್ತಾ ಇರುತ್ತೆ, ನೀವು ಅದರ ಹಿಂದೆ ಓಡ್ತಾ ಇರ್ತೀರ ಅಷ್ಟೇ, ಹಣ ನಿಮ್ಮ ಹತ್ರ ಬರೋದೇ ಇಲ್ಲ. ನೋಡಿ, ಒಂದು ವಿಷಯ ನೆನಪಿಟ್ಕೊಳ್ಳಿ, ಶ್ರೀಮಂತರಾದವರಿದಾರಲ್ಲ ಅವರು ಹಣದ ಹಿಂದೆ ಓಡಿ ಶ್ರೀಮಂತರಾದಂಥವರಲ್ಲ, ರಾತ್ರೋರಾತ್ರಿ ಶ್ರೀಮಂತರಾದವರಲ್ಲ, ಹಂತ ಹಂತವಾಗಿ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಶ್ರೀಮಂತರಾದಂಥವ್ರು. ಹಾಗಾಗಿ ನೀವು ಈ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ಮಾಡೋದಿಕ್ಕೆ ಹೋಗಬೇಡಿ. ಆಮೇಲೆ ಹಣ ಬಂತು ಅಂತ ಹೇಳಿದ ತಕ್ಷಣ ನೀವು ಶ್ರೀಮಂತರು ಅಂತ ಆಗೋದಿಲ್ಲ. ಶ್ರೀಮಂತಿಕೆ ಅಂತ ಹೇಳಿದ್ರೆ ಹಣವನ್ನು ನಿಭಾಯಿಸೋದು. ಹಾಗಾಗಿ ಹಣದ ವಿಚಾರದಲ್ಲಿ ಶಿಸ್ತು ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟು. ಆ ಶಿಸ್ತನ್ನು ನೀವು ಪಾಲಿಸಬೇಕಾಗತ್ತೆ. ಆಮೇಲೆ ನೀವು ಹಣದ ಹಿಂದೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ತನ್ನಿಂದ ತಾನೇ ಬಹಳಷ್ಟು ಮಿಸ್ಟೇಕ್ಗಳು ಆಗ್ತಾನೆ ಹೋಗ್ತವೆ. ಇದರಿಂದ ನಿಮಗೆ ನಷ್ಟ ಹೊರತು ಲಾಭ ಖಂಡಿತವಾಗ್ಲೂ ಇಲ್ಲ. ಈಗಾಗಲೇ ನಾನು ಹೇಳಿದಂಥ ಈ 9 ತಪ್ಪುಗಳಿದಾವಲ್ಲ, ಅದನ್ನು ಮಾಡೋದು ನಿಲ್ಲಿಸಿ, ಯಾವ ಕಾರಣಕ್ಕೂ ಮಾಡಬೇಡಿ. ಖಂಡಿತವಾಗ್ಲೂ ನೀವು ಹಣವಂತರಾಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ಸ್ನೇಹಿತರೆ, ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ಹಣಕಾಸಿನ ವಿಚಾರಕ್ಕೆ ನಾವು ತಿಳ್ಕೊಳ್ಬೇಕು ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ, ಅದು ಸೇವಿಂಗ್ಸ್ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಎಲ್ಲದರ ಬಗ್ಗೆ ನೀವು ತಿಳಿಯೋದಕ್ಕೆ ಸಾಧ್ಯ ಇದೆ. ಬಹಳಷ್ಟು ಕೋರ್ಸ್ಗಳಿದ್ದಾವೆ. ಫಾರ್ಮಿಂಗಿಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದ್ದಾವೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದ್ದಾವೆ. ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಕೋರ್ಸ್ಗಳನ್ನು ನೋಡಿದರೆ ನಿಮ್ಮ ಬದುಕನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯ. ಆಮೇಲೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬಹಳಷ್ಟು ಜನರಿಗೆ ಇದರ ಅವಶ್ಯಕತೆ ಇದೆ. ಬಹಳಷ್ಟು ಜನ ಹಣಕಾಸಿನ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಅದನ್ನು ಅವರು ನಿಲ್ಲಿಸ್ತಾರೆ. ಹಾಗಾಗಿ ಇದನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್.